ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಹೆಲ್ದಿ ಆಗಿರೋ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದುವೇ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ ಬಳಸಿ ಒಂದು ಲಡ್ಡು ಮಾಡುವ ಅಂತ. ಇದು ತುಂಬಾನೇ ಹೆಲ್ದಿ. ನಿಮ್ಮ ಇಮ್ಯುನಿಟಿ ಬೂಸ್ಟಿಂಗ್ ಆಗಿರ್ಬೋದು, ಸ್ಕಿನ್ ಹೆಲ್ತಿಗಾಗಿರ್ಬೋದು, ಬೋನ್ ಹೆಲ್ತಿಗಾಗಿರ್ಬೋದು, ತುಂಬಾನೇ ಹೆಲ್ದಿ. ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಶುಗರ್ ಇಲ್ಲ, ಏನಿಲ್ಲ. ಸ್ಕಿನ್ ಹೆಲ್ತಿಗೆ, ಬೋನ್ ಹೆಲ್ತಿಗೆ, ಇಮ್ಯುನಿಟಿಗೆ, ಫೈಬರ್ ಕಂಟೆಂಟ್ ಇದೆ, ವಿಟಮಿನ್ ಇದೆ, ಎಲ್ಲವೂ ಇದೆ. ತುಂಬಾನೇ ಹೆಲ್ದಿ ಆಗಿರೋ ರೆಸಿಪಿನ ಇವತ್ತು ಶೇರ್ ಮಾಡೋಣ ಆಯ್ತಾ. ಸೊ ಒಂದು ಕಡೆಯಿಂದ ಮೋಡ ಆಗ್ತಾ ಉಂಟು ನೋಡಿ. ಸೊ ಹೊರಗಡೆ ಬಂದು ವಿಡಿಯೋ ಮಾಡೋದು ತುಂಬ ಖುಷಿ ಆಗುತ್ತೆ. ಮಳೆಗಾಲದಲ್ಲಿ ಎನ್ವೈರ್ಮೆಂಟ್ ಹಂಗಿರುತ್ತಲ್ಲ, ನೇಚರ್ ಹೀಲ್ಸ್ ಅಂತಾರಲ್ಲ, ತುಂಬಾನೇ ಖುಷಿ ಆಗುತ್ತೆ. ಸೊ ಬೇಗನೆ ಕಿಚನಿಗೆ ಹೋಗಿ ಒಂದು ಹೆಲ್ದಿ ಆಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಆಗ್ಬೋದು, ಬಿಕಾಸ್ ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್ ಆರ್ ಎಕ್ಸ್ಪೆನ್ಸಿವ್. ಆದ್ರೂ ಅಪರೂಪಕ್ಕೆ ಅವೈಲಬಿಲಿಟಿ ಇರುವಾಗ ಮಾಡಿ ತಿನ್ನಿ. ಬೇಕರಿಲೆಲ್ಲ ಸಿಗುತ್ತೆ, ಬಟ್ ಇಟ್ ಇಸ್ ಬಿಟ್ ಎಕ್ಸ್ಪೆನ್ಸಿವ್. ಮನೆಯಲ್ಲೇ ಮಾಡಿ ಆಯ್ತಾ. ಸೊ ನಾಯ್ಸ್ ಇದೆ ಆಯ್ತಾ. ಲೆಟ್ಸ್ ಗೋ ಟು ದ ಕಿಚನ್ ನಾವ್. ಮೊದಲಿಗೆ ನಾನಿಲ್ಲಿ 1 ಕಪ್ ಆಲ್ಮಂಡ್ ಮತ್ತು 1/2 ಕಪ್ ಪಿಸ್ತಾ ತಗೊಂಡಿದ್ದೇನೆ. ಇದನ್ನು ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು, ಕೆಲವರು ಪೌಡರ್ ಮಾಡಿ ಹಾಕ್ಕೊಳ್ತಾರೆ. ಆದರೆ ನಾನು ಮೀಶೋದಿಂದ ಈ ಡ್ರೈ ಫ್ರೂಟ್ಸ್ ಕಟರ್ ಆ್ಯಂಡ್ ಚಾಪರ್ ತಗೊಂಡಿದ್ದೆ. ಜಸ್ಟ್ ಫಾರ್ ₹89-90 ವಿದಿನ್ ₹100 ಆಯಿತಾ. ಎಕ್ಸಾಕ್ಟ್ ಪ್ರೈಸ್ ನೆನಪಿಲ್ಲ, ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದು ಅಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಡ್ರೈ ಫ್ರೂಟ್ಸ್ ನೀವು ಪೌಡರ್ ಮಾಡಿ ಹಾಕೋದಕ್ಕಿಂತ ಹೀಗೆ ಚಾಪ್ ಮಾಡಿ ಹಾಕಿದರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಈ ಚಾಪರ್ ಅಂತೂ ತುಂಬಾ ಯೂಸ್ಫುಲ್ ಆಯಿತಾ. ಇದನ್ನು ಆಲ್ಮಂಡ್ ಆಗಿರ್ಬೋದು, ಕ್ಯಾಶ್ಯೂ ಅಥವಾ ವಾಲ್ನಟ್, ಪಿಸ್ತಾ ಎಲ್ಲವನ್ನು ಚಾಪ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಬೇಕಾದರೆ ಪರ್ಚೇಸ್ ಮಾಡಿ, ಮೀಶೋದಲ್ಲಿ ಈಸಿಲಿ ಅವೈಲೇಬಲ್ ಇದೆ ಆಯಿತಾ. ಸೊ ಇಲ್ಲಿ ಆಲ್ಮಂಡ್ ಮತ್ತು ಪಿಸ್ತಾವನ್ನು ಚಾಪ್ ಮಾಡಿದ್ದು ಆಯಿತು. ನೆಕ್ಸ್ಟ್ ನಾನಿಲ್ಲಿ 1/2 ಕಪ್ಪಷ್ಟು ವಾಲ್ನಟ್ ಇಟ್ಕೊಂಡಿದ್ದೇನೆ. ಈ ವಾಲ್ನಟ್ಟನ್ನು ನೀವು ಚಾಪ್ ಮಾಡಿ ಕೂಡ ಹಾಕ್ಬೋದು. ನಾನು ಕೈಯಲ್ಲಿ ಸಣ್ಣ ಸಣ್ಣ ತುಂಡು ಮಾಡಿ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಹುಡಿ ಮಾಡಿ ಕೂಡ ಹಾಕ್ಬೋದು, ಸಣ್ಣ ಪೀಸಸ್ ಮಾಡಿ ಕೂಡ ಹಾಕ್ಬೋದು, ಚಾಪ್ ಮಾಡಿ ಕೂಡ ಹಾಕ್ಬೋದು. ನಿಮಗೆ ಯಾವ ಮೆಥಡ್ ಈಸಿ ಆಗಿರುತ್ತೆ ಅಥವಾ ಕನ್ವೀನಿಯೆಂಟ್ ಆಗಿರುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಸೀಡ್ ಮಿಕ್ಸನ್ನು ತಗೊಂಡಿದ್ದೇನೆ. ಇದು ಬೋಲಾಸ್ ರೋಸ್ಟೆಡ್ ಸೀಡ್ ಮಿಕ್ಸ್. ಇದರಲ್ಲಿ ಐ ಥಿಂಕ್ 6 ವೆರೈಟಿ ಆಫ್ ಸೀಡ್ಸ್ ಇದೆ. ಅದರಲ್ಲಿ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಇದೆ, ವಾಟರ್ಮೆಲನ್ ಸೀಡ್ಸ್ ಇದೆ, ಫ್ಲ್ಯಾಕ್ಸ್ ಸೀಡ್ಸ್, ಬ್ಲ್ಯಾಕ್ ಚಿಯಾ ಸೀಡ್ಸ್ ಮತ್ತು ಸೆಸೆಮೆ ಸೀಡ್ಸ್ ಇದೆ ಆಯಿತಾ. ಸೊ ಪ್ಯಾಕೇಜಿಂಗ್ ಕೂಡ ತುಂಬಾ ಒಳ್ಳೆಯದಿದೆ. ಡಿಫ್ರೆಂಟ್ ಸೀಡ್ಸ್ ಬೇರೆ ಬೇರೆ ಕಡೆಯಿಂದ ತಗೊಳ್ಳೋದಕ್ಕಿಂತ ಒಂದೇ ಸೀಡ್ ಮಿಕ್ಸ್ ತಗೊಂಡ್ರೆ ತುಂಬಾ ಒಳ್ಳೆಯದು. ನಾನಂತೂ ಅಂದ್ಕೊಂಡಿದ್ದೆ ಒಳ್ಳೇದು ಬರೋದಿಲ್ಲ ಏನೋ, ಆದರೆ ತುಂಬಾ ಒಳ್ಳೆದಿತ್ತು. ಕ್ವಾಲಿಟಿ ವೈಸ್, ಕ್ವಾಂಟಿಟಿ ವೈಸ್ ಆಗಿರ್ಬೋದು. ಐ ಥಿಂಕ್ ಇದಕ್ಕೆ ನಾನು ₹220 ಏನೋ ಪೇ ಮಾಡಿದೆ ಫಾರ್ 200 ಗ್ರಾಮ್ಸ್. ತುಂಬಾ ಯೂಸ್ಫುಲ್, ಹೆಲ್ದಿ ಕೂಡ ಹೌದಲ್ವಾ. ಸೊ ಇದರ ಯೂಸಸ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ತುಂಬಾ ಒಳ್ಳೆಯದು. ಈ ಲಡ್ಡುವನ್ನು ನಾವು ಮನೆಯಲ್ಲೇ ಮಾಡೋದ್ರಿಂದ ಯಾವುದೇ ಪ್ರಿಸರ್ವೇಟಿವ್ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಯಾವುದನ್ನು ಕೂಡ ನಾವು ಬಳಸ್ತಿಲ್ಲ. ನೀವಿಲ್ಲಿ ನೋಡ್ಬೋದು ಆಲ್ಮಂಡ್ ಪಿಸ್ತಾ ಸೀಡ್ ಮಿಕ್ಸ್ ರೆಡಿಯಾಗಿದೆ. ಅದರ ಜೊತೆಗೆ ನಾನು ಇಲ್ಲಿ ಖರ್ಜೂರ ತಗೊಂಡಿದ್ದೇನೆ. ನಾನು ಸಾಫ್ಟ್ ಖರ್ಜೂರ ತಗೊಂಡದ್ದಾಯ್ತಾ. ಅದರಿಂದ ಸೀಡ್ ತೆಗೆದು ಅದನ್ನಲ್ಲೇ ಸ್ಮ್ಯಾಶ್ ಮಾಡಿದ್ದೇನೆ. ನೀವು ಬೇಕಾದರೆ ಮಿಕ್ಸಿಗೆ ಹಾಕಿ ಇದನ್ನು ಗ್ರೈಂಡ್ ಕೂಡ ಮಾಡ್ಬೋದು. ಇದು ನಾನು ತಗೊಂಡಿದ್ದು ಸಾಫ್ಟ್ ಖರ್ಜೂರ ಆದ್ದರಿಂದ ನಾನು ಮಿಕ್ಸಿ ಮಾಡ್ತಿಲ್ಲ, ಇದನ್ನು ಅಲ್ಲೇ ಸ್ಮ್ಯಾಶ್ ಮಾಡಿಬಿಟ್ಟೆ. ಈಗ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಸವರಿ ಒಂದೊಂದೇ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ನೀವೀಗ ಇಲ್ಲಿ ನೋಡ್ಬೋದು ಎಲ್ಲ ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಫ್ರೈ ಮಾಡಿದ್ದೇನೆ. ಈಗ ಇದನ್ನು ಎಲ್ಲವನ್ನು ಮಿಕ್ಸ್ ಮಾಡಿ ಉಂಡೆ ಕಟ್ಟಬೇಕಾಯ್ತಾ. ಅಷ್ಟೇ, ಸೋ ಈಸಿ ರೆಸಿಪಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇದು ಸ್ವಲ್ಪ ಬಿಸಿ ಇರುವಾಗಲೇ ನೀವು ಉಂಡೆ ಕಟ್ಟಿದರೆ ತುಂಬಾ ಒಳ್ಳೆಯದು, ಬೇಗನೆ ಆಗಿಬಿಡುತ್ತೆ. ಈ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಲಡ್ಡು ಏನಿದೆ ಇದರ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಅದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಹೃದಯದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಜೀರ್ಣಕ್ರಿಯೆಗೆ, ಡೈಜೆಷನ್ಗೆ ಅಂತೂ
ತುಂಬಾ ಒಳ್ಳೆಯದು. ಅದರಲ್ಲೂ ಖನಿಜಗಳಿದೆ, ವೈಟಮಿನ್ಸ್ ಇದೆ ಇರೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಕೂಡ ಇದು ಒದಗಿಸ್ತದೆ. ಅದರ ಜೊತೆ ನಿಮ್ಮ ಸ್ಕಿನ್ ಹೆಲ್ತಿಗೆ, ಬೋನ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ವಿಟಮಿನ್ ಇ ಸಿಗುತ್ತೆ ಆಲ್ಮಂಡ್ಸಿಂದ. ಬೇರೆ ಡ್ರೈ ಫ್ರೂಟ್ಸಿಂದ ನಿಮಗೆ ಮ್ಯಾಗ್ನೀಷಿಯಂ, ಫಾಸ್ಫರಸ್, ಕ್ಯಾಲ್ಶಿಯಂ ಎಲ್ಲ ಸಿಗೋದ್ರಿಂದ ಬೋನ್ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ನೋಡಿ, ನಿಮ್ಮಲ್ಲಿ ಮಾತಾಡ್ತಾ ಡ್ರೈ ಫ್ರೂಟ್ಸ್ ಆ್ಯಂಡ್ ಸೀಡ್ ಮಿಕ್ಸ್ ಲಡ್ಡು ಕೂಡ ರೆಡಿ ಆಯಿತು. ಸೊ ಇದು ಹೆಲ್ತಿಗೆ ಒಳ್ಳೆಯದಂತ ತುಂಬ ತಿನ್ಲಿಕ್ಕೆ ಹೋಗಬೇಡಿ. ಹಿತಮಿತ ಆಹಾರ ಕೂಡ ಸೇವಿಸೋದು ತುಂಬ ಅಗತ್ಯ ಅಲ್ವಾ. ಇವತ್ತಿನ ಈ ಹೆಲ್ದಿ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ. ಬಾಯ್ ಬಾಯ್.